ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಸದಸ್ಯರಿರುವ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಪ್ರತಿಷ್ಠಿತ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಚುನಾವಣೆ ಈ ಬಾರಿ ಅತ್ಯಂತ ಜಿದ್ದಾಜಿದ್ದಿನಿಂದ ನಡೆಯುತ್ತಿದೆ. ಭಾನುವಾರ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗಾಗಿ ಮತದಾನ ನಡೆಯಿತು. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯ ಬಾಲಭವನ ಬೆಳಿಗ್ಗೆಯಿಂದಲೇ ಚಟುವಟಿಕೆಯ ಕೇಂದ್ರ ಬಿಂದುವಾಗಿತ್ತು. ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಕೋರ್ಟ್ ಮಧ್ಯ ಪ್ರವೇಶಿಸಿದೆ. ಮತದಾನದಿಂದ ವಂಚಿತವಾಗಿದ್ದ 90 ಮಂದಿ ಸದಸ್ಯರು ಕೋರ್ಟ್ ಮೆಟ್ಟಲೇರಿ ಹಕ್ಕನ್ನು ಮರಳಿ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಲಭವನದ 2 ಕೊಠಡಿಗಳಲ್ಲಿ ಪ್ರತ್ಯೇಕ ಮತದಾನ ನಡೆಯಿತು. ಕೋರ್ಟ್ನಿಂದ ಹಕ್ಕು ಚಲಾವಣೆಗೆ ಅವಕಾಶ ಪಡೆದ 90 ಮಂದಿ ಹಾಗೂ ಇತರರಿಗಾಗಿ 2 ಮತದಾನ ಕೇಂದ್ರ ತೆರೆಯಲಾಗಿತ್ತು. ಹಾಲಿ ಆಡಳಿತ ಮಂಡಳಿ ಅಧ್ಯಕ್ಷ ಎಂಬಿ ದೇವಯ್ಯ ಹಾಗೂ ಸೂದನ ಈರಪ್ಪ ಬಣದ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ನಿರ್ದೇಶಕರ ಪೈಕಿ ಹಲವು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದ್ದು, ಉಳಿದ ಪ್ರಮುಖ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಕೋರ್ಟ್ ಮಧ್ಯಂತರ ಆದೇಶದ ಪ್ರಕಾರ ಮತದಾನದ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತಿಲ್ಲ. ಮತದಾನದ ಬಳಿಕ ಪೆಟ್ಟಿಗೆಯನ್ನು ಭದ್ರವಾಗಿ ಜಿಲ್ಲಾ ಖಜಾನೆಯಲ್ಲಿ ಕಾದಿರಿಸಬೇಕಿದೆ. ಪೂರ್ಣ ಆದೇಶದ ಬಳಿಕವಷ್ಟೇ ಮತ ಎಣಿಕೆ ಮತ್ತು ಫಲಿತಾಂಶ ಘೋಷಣೆ ಆಗಬೇಕಿದೆ. ಈ ಮಧ್ಯೆ ಕೋರ್ಟ್ ಹೆಚ್ಚುವರಿ 90 ಮಂದಿಗೆ ಮತದಾನಕ್ಕೆ ಅವಕಾಶ ನೀಡಿರುವುದರಿಂದ ಮಡಿಕೇರಿ ತಾಲೂಕಿನಲ್ಲಿದ್ದ 221 ಮತದಾರರ ಸಂಖ್ಯೆ 311ಕ್ಕೆ ಏರಿಕೆಯಾಗಿದೆ. ಈ ಎಲ್ಲಾ ಕಾರಣಗಳಿಂದ ಗೆಲುವಿನ ಆಶಾಭಾವನೆ ಇಟ್ಟುಕೊಂಡಿದ್ದ ಅಭ್ಯರ್ಥಿಗಳ ಲೆಕ್ಕಾಚಾರ ಏನಾಗಲಿದೆ ಎಂಬ ಕುತೂಹಲ ಮೂಡಿದೆ. ಮತದಾನ ಸಂದರ್ಭ ಮಾಜಿ ಶಾಸಕ ಕೆಜಿ ಬೋಪಯ್ಯ, ಸಂಘದ ಹಾಲಿ ಅಧ್ಯಕ್ಷ ಎಂಬಿ ದೇವಯ್ಯ, ಬಿಜೆಪಿ ಮುಖಂಡರಾದ ನಾಪಂಡ ರವಿ ಕಳಪ, ಮನು ಮುತ್ತಪ್ಪ, ಪ್ರಮುಖರಾದ ಸೂದನ ಈರಪ್ಪ, ಅಡ್ಡಂಡ ಕಾರ್ಯಪ್ಪ, ಕನ್ನಂಡ ಸಂಪತ್ ಮತ್ತಿತರರು ಹಾಜರಿದ್ದರು.